ದೇವಾಧಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ. ಸಂತ ಶಿರೋಮಣಿ ಅಧ್ಯಾತ್ಮ ಸರೋವರದ ರಾಜಹಂಸ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ. ಜೈ ಜಿನೇಂದ್ರ ಬಂಧುಗಳೇ, ಇಂದು ನಾವು ಸತ್ಸಂಗದ ಬಗ್ಗೆ ಒಂದು ಒಳ್ಳೆಯ ಆಸಕ್ತಿಯುತವಾದ ಕಥೆಯನ್ನು ಕೇಳೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ನಗರವಿತ್ತು. ಅಲ್ಲಿ ಶೋಣಿಶರ್ಮ ಎಂಬುವ ವ್ಯಕ್ತಿ ಇದ್ದನು. ಅವನ ಮಗ ನಂದಿಮಿತ್ರ ಉಂಡಾಡಿಗುಂಡನ ಹಾಗೆ ತಿರುಗಿಕೊಂಡಿದ್ದ. ತಂದೆ ಎಷ್ಟು ಬುದ್ಧಿ ಹೇಳಿದರೂ ಕೇಳುತ್ತಿರಲಿಲ್ಲ. ಒಂದು ದಿನ ತಂದೆಯು, ನಿನ್ನನ್ನು ಸಾಕಲು ನಮ್ಮಿಂದಾಗುವುದಿಲ್ಲ ಎಂದು ಮನೆಯಿಂದ ಹೊರಗೆ ಹಾಕಿದನು. ನಂದಿಮಿತ್ರನು ಮನೆಯನ್ನು ಬಿಟ್ಟು ಊರನ್ನು ಬಿಟ್ಟು ಹೊರಗೆ ಹೋಗುತ್ತಾನೆ. ಹೀಗೆ ದಾರಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ಸೌದೆ ಮಾರುವವ ಸಿಗುತ್ತಾನೆ. ಅವನ ಪರಿಚಯವಾಗುತ್ತದೆ. ಹೇಳಿದ ಕೆಲಸ ಮಾಡುತ್ತೇನೆ, ಒಂದು ಹೊತ್ತು ಊಟ ಹಾಕಿದರೆ ಸಾಕು ಎನ್ನುತ್ತಾನೆ. ನಂತರ ಸೌದೆ ಮಾರುವವ ನಂದಿಮಿತ್ರನಿಗೆ ಅವನ ಬಳಿ ಕೆಲಸ ಕೊಡುತ್ತಾನೆ. ನಂದಿಮಿತ್ರನು ಅವನಿಗಿಂತ 3ರಷ್ಟು ಹೊರೆ ಹೊರುತ್ತಾನೆ. ಸೌದೆ ಮಾರುವವ ಅವನ ಮನೆಗೆ ಸಹ ಕರೆದುಕೊಂಡು ಹೋಗಿ ತನ್ನ ಪತ್ನಿಗೆ ಪರಿಚಯಿಸಿ ಅವನಿಗೆ ಊಟ ಹಾಕಲಿಕ್ಕೆ ಹೇಳುತ್ತಾನೆ. ನಂದಿಮಿತ್ರನು ಒಂದು ಹೊತ್ತಿಗೆ 4 ಜನರ ಊಟವನ್ನೂ ಮಾಡಿಬಿಡುತ್ತಾನೆ. ಇದರಿಂದ ಚಿಂತೆಗೊಂಡ ಆಕೆ ತನ್ನ ಗಂಡ ಸೌದೆ ಮಾರುವವನಿಗೆ ಇದನ್ನು ತಿಳಿಸುತ್ತಾಳೆ. ಆಗ ಅವನು ಬರೀ ರಾಗಿ ಅಂಬಲಿಯನ್ನು ಮಾತ್ರ ಅವನಿಗೆ ಬಡಿಸೆಂದು ಹೇಳುತ್ತಾನೆ. ಸರಿ ಎಂದು ಆಕೆ ದಿನವೂ ರಾಗಿ ಅಂಬಲಿ ಮಾಡಿ ನಂದಿಮಿತ್ರನಿಗೆ ಬಡಿಸತೊಡಗಿದಳು. ನಂದಿಮಿತ್ರನು ದಿನವೂ ರಾಗಿ ಅಂಬಲಿಯನ್ನು ಕುಡಿದು ಕಷ್ಟಪಟ್ಟು ಕೆಲಸ ಮಾಡತೊಡಗಿದನು. 1 ವರ್ಷದ ಬಳಿಕ ಹಬ್ಬದ ದಿನದಂದು ಮನೆಯೊಡತಿಗೆ ನಂದಿಮಿತ್ರನ ಮೇಲೆ ಕರುಣೆ ತೋರಿ ಅವನಿಗೆ ರುಚಿಯಾದ ಹಬ್ಬದ ಊಟವನ್ನು ಬಡಿಸುತ್ತಾಳೆ. ಇದನ್ನು ಕಂಡು ಸೌದೆ ಮಾರುವವ ಕೋಪಗೊಂಡು ತನ್ನ ಹೆಂಡತಿಯನ್ನು ಬಯ್ಯತೊಡಗುತ್ತಾನೆ. ನನ್ನ ಕಾರಣದಿಂದ ನಿನ್ನ ಹೆಂಡತಿಯನ್ನು ಬಯ್ಯಬೇಡವೆಂದು ನಂದಿಮಿತ್ರನು ಹೇಳುತ್ತಾನೆ. ನಂತರ ಅವರ ಮನೆಯನ್ನು ಸಹ ಬಿಟ್ಟು ಸ್ವತಂತ್ರವಾಗಿ ಬದುಕುವೆನೆಂದು ಹೊರಹೋಗುತ್ತಾನೆ. ದೊಡ್ಡ ಕಟ್ಟಿಗೆಯ ಹೊರೆಯನ್ನು ಒಂದು ಮರದಡಿಯಲ್ಲಿರಿಸಿ ವ್ಯಾಪಾರ ಮಾಡಲು ನೋಡುತ್ತಿರುತ್ತಾನೆ. ಒಂದು ದಿನ ಕಳೆದರೂ ಯಾರೂ ಸಹ ಕೊಳ್ಳಲು ಬರಲಿಲ್ಲ. ಅವನಿಗೆ ಸಣ್ಣ ಕಂತಿನ ಸೌದೆ ಮಾಡಿ ಮಾರುವ ಜಾಣತನವಿರಲಿಲ್ಲ. 3 ದಿನ ಕಳೆದರೂ ಯಾರೂ ಗ್ರಾಹಕರು ಸಿಗದೆ ಬರೀ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳತೊಡಗಿದನು. ಅಕಸ್ಮಾತಾಗಿ ಒಬ್ಬ ದಿಗಂಬರ ಮುನಿಗಳನ್ನು ಕಂಡು ಆಶ್ಚರ್ಯದಿಂದ ಅವರ ಹಿಂದೆ ಹೋಗತೊಡಗಿದನು. ನನ್ನ ಬಳಿ ಕನಿಷ್ಠ ಉಡಲು ಬಟ್ಟೆ ಇದೆ, ಆದರೆ ಇವರ ಬಳಿ ಅದೂ ಇಲ್ಲವಲ್ಲ ಎಂದು ಯೋಚಿಸುತ್ತಿದ್ದನು. ದಿಗಂಬರ ಮುನಿಗಳು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಆಹಾರಕ್ಕೆಂದು ಹೊರಟಿದ್ದರು. ಆ ಊರಿನ ಒಬ್ಬ ಶ್ರೇಷ್ಠಿ ಶ್ರಾವಕ ಮುನಿಗಳನ್ನು ನವಧಾ ಭಕ್ತಿಯಿಂದ ಸ್ವಾಗತಿಸಿದನು. ಅವರ ಮನೆಯಲ್ಲೇ ಮುನಿಗಳ ಆಹಾರವೂ ಆಯಿತು. ಇದನ್ನೆಲ್ಲ ನಂದಿಮಿತ್ರನು ಗಮನಿಸುತ್ತಲೇ ಇದ್ದನು. ನಂದಿಮಿತ್ರನನ್ನು ನೋಡಿ ಆ ಮನೆಯವರು ಬಹುಶಃ ಮುನಿಗಳ ಜೊತೆ ಬಂದ ಬ್ರಹ್ಮಚಾರಿ ಇರಬಹುದು ಎಂದು ತಿಳಿದು ಅವನಿಗೆ ಸ್ನಾನ ಮಾಡಲು ಹೇಳಿ ಒಳ್ಳೆಯ ಧೋತಿ ವಸ್ತ್ರಗಳನ್ನು ನೀಡಿದರು. ನಂತರ ಶ್ರೇಷ್ಠಿಯ ಮನೆಯವರು ಅವನಿಗೆ ಒಳ್ಳೆಯ ಭೋಜನ ಬಡಿಸಿದರು. 3 ದಿನ ಉಪವಾಸವಿದ್ದ ಕಾರಣ ಚೆನ್ನಾಗಿ ತೃಪ್ತಿಯಾಗಿ ಊಟ ಮಾಡಿದನು. ಆಮೇಲೆ ಮನೆಯವರನ್ನು ಕೇಳಿದನು, ಮುನಿಗಳು ಯಾವ ಕಡೆ ಹೊರಟರೆಂದು. ಇನ್ನೂ ಊಟಕ್ಕೆ ಚಿಂತಿಸಬೇಕಿಲ್ಲ, ಮುನಿಗಳ ಹಿಂದೆಯೇ ತಿರುಗುವೆನೆಂದು ಲೆಕ್ಕ ಹಾಕತೊಡಗಿದನು. ಮುನಿಗಳ ಜೊತೆಯಲ್ಲಿಯೇ ಕಾಡಿನಲ್ಲಿ ಉಳಿದುಕೊಂಡನು. ಆದರೆ ಮುನಿಗಳು ತಮ್ಮ ಧ್ಯಾನದಲ್ಲಿಯೇ ತಲ್ಲೀನರಾಗಿದ್ದರು. ಮಾರನೆಯ ದಿನ ಮಧ್ಯಾಹ್ನದ ನಂತರ ಕಣ್ಣು ತೆರೆದ ಮುನಿಗಳನ್ನು ಕಂಡು ನಂದಿಮಿತ್ರನು ಆಹಾರದ ಬಗ್ಗೆ ಕೇಳಿದನು. ಆಗ ಮುನಿಗಳು, ಇಲ್ಲಪ್ಪ, ನಾವು ತಿಂಗಳಿಗೆ 1 ಸಲ ಮಾತ್ರವೇ ಆಹಾರ ಮಾಡುತ್ತೇವೆ ಎಂದಾಗ ನಂದಿಮಿತ್ರನು ಚಿಂತಿಸತೊಡಗಿದನು, ಏನು ಮಾಡಲಿ ಎಂದು. ಅವಧಿಜ್ಞಾನಿಗಳಾಗಿದ್ದ ಮುನಿಗಳು ಅವನ ಭವಿಷ್ಯವನ್ನರಿತು ಅವನಿಗೆ ತಮ್ಮ ಕಮಂಡಲವನ್ನು ಕೊಟ್ಟು ಊರಿಗೆ ಹೋಗಿ ಆಹಾರ ಮಾಡಿ ಬಾ ಎಂದರು. ಇವನು ಊರು ತಲುಪಿದಾಗ ಅಲ್ಲಿನ ಜನಗಳು ಊಟ ಮುಗಿಸಿ ಪಾತ್ರೆಗಳನ್ನು ಬೆಳಗುತ್ತಿದ್ದರು. ಇದರಿಂದ ಆಹಾರ ಸಿಗದೆ ನಿರಾಶೆಗೊಂಡು ಹಿಂತಿರುಗಿದನು. 2ನೆಯ ದಿನ ಆಶ್ಚರ್ಯವೆಂಬಂತೆ ಊರಿನ ರಾಜನು ಆಹಾರ ಕೊಡುವ ಸಲುವಾಗಿ ಇವನ ಸ್ವಾಗತ ಮಾಡಲು ನಿಂತಿದ್ದನು. ಇದನ್ನು ಕಂಡು ನಂದಿಮಿತ್ರನು 1 ದಿನದ ಉಪವಾಸದಿಂದ ನನಗೆ ಇಷ್ಟು ಘನತೆ ಸಿಕ್ಕಿದೆ ಎಂದು ಮನಸ್ಸಿನಲ್ಲೇ ಹಿಗ್ಗುತ್ತಾ ಆಹಾರ ಸ್ವೀಕರಿಸದೆ ಹಿಂತಿರುಗಿದನು. 3ನೆಯ ದಿನ ರಾಣಿಯಾದಿಯಾಗಿ 100 ಜನರು ಇವನನ್ನು ಸ್ವಾಗತಿಸಲು ನಿಂತಿರುವುದನ್ನು ಗಮನಿಸಿ ಉಪವಾಸ ಮುಂದುವರಿದರೆ ಇನ್ನೂ ದೊಡ್ಡವನಾಗುವೆನೆಂದು ಅಂದು ಸಹ ಉಪವಾಸ ತೊಟ್ಟನು. ಮಾರನೆಯ ದಿನ ಮುನಿಗಳು ಹೇಳಿದರು, ಹೇ ನಂದಿಮಿತ್ರ, ಇನ್ನು ನಿನ್ನ ಆಯುಷ್ಯ ಕೇವಲ ಅಂತರ್ಮುಹೂರ್ತ ಮಾತ್ರ ಉಳಿದಿದೆ ಎಂದರು.
ಸ್ವಾಮಿ, ಹಾಗಾದರೆ ನಾನು ಏನು ಮಾಡಲಿ ಎಂದು ಕೇಳಿದಾಗ ಮುನಿಗಳು, ನಾನು ಒಳ್ಳೆಯ ಮಾತುಗಳನ್ನು ಹೇಳುವೆನು, ನೀನು ಸುಮ್ಮನೆ ದೇವರ ಧ್ಯಾನ ಮಾಡು ಎಂದರು. ನಂದಿಮಿತ್ರನು ಸಲ್ಲೇಖನಾಧಾರಿಯಾಗಿ ಸಮಾಧಿ ಮರಣವನ್ನು ಪಡೆದನು. ಇದರ ಫಲವಾಗಿ ಮುಂದಿನ ಭವದಲ್ಲಿ, ಅಂದರೆ ಮುಂದಿನ ಜನ್ಮದಲ್ಲಿ ಮೌರ್ಯ ಸಾಮ್ರಾಟ್ ಚಂದ್ರಗುಪ್ತನಾದನು. ಇದೇ ಚಂದ್ರಗುಪ್ತನು ಅಂತಿಮ ಶ್ರುತಕೇವಲಿಗಳಾದ ಆಚಾರ್ಯ ಭದ್ರಬಾಹುಗಳ ಬಳಿ ಮುನಿ ದೀಕ್ಷೆ ಪಡೆದು ಅವರೊಟ್ಟಿಗೆ ಸುಮಾರು 2400 ವರ್ಷಗಳ ಹಿಂದೆ ಶ್ರವಣಬೆಳಗೊಳಕ್ಕೆ ಬಂದಿದ್ದನು. ಇಲ್ಲಿ ತಪಸ್ಸು ಮಾಡಿ ಸದ್ಗತಿ ಪಡೆದನು. ನೋಡಿದಿರಾ, ನಂದಿಮಿತ್ರನು ಮುನಿಗಳ ಬಳಿ ಕೇವಲ 3 ದಿನ ಇದ್ದದ್ದಕ್ಕೆ ಈ ಸತ್ಸಂಗದ ಫಲವಾಗಿ ಅವನು ಸಮಾಧಿ ಮರಣದಿಂದ ಸದ್ಗತಿ ಪಡೆದನು. ಇದೇ ರೀತಿ ಇನ್ನೂ ಹೆಚ್ಚಿನ ಅದ್ಭುತ ಜೈನ ಕಥೆಗಳನ್ನು ಕೇಳಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ನಲ್ಲಿ ಹಾಕಿ. ಧನ್ಯವಾದಗಳು ಮತ್ತು ಜೈ ಜಿನೇಂದ್ರ.